ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 281ನೇ ಪ್ರಶ್ನೆ, ಭಾರತದ ಕೊನೆಯ ವೈಸರಾಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ವೈಸರಾಯ ಹಾಗೂ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಅದೇ ರೀತಿಯಾಗಿ ಭಾರತದ ಮೊದಲ ವೈಸ್ರಾಯ ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್, ಭಾರತದ ಮೊದಲ ವೈಸ್ರಾಯ. ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿ. ಪಾಕಿಸ್ತಾನ್ ಭಾರತದಿಂದ ಪ್ರತ್ಯೇಕಗೊಂಡದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1947 ಆಗಸ್ಟ್ 14. 1947 ಆಗಸ್ಟ್ 14ರಂದು ಪಾಕಿಸ್ತಾನ್ ಭಾರತದಿಂದ ವಿಭಜನೆಯಾಗುತ್ತೆ. ಈ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 14ನ ಏನಂತ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಭಾರತ ವಿಭಜನೆಯ ಕರಾಳ ದಿನತೆ ಆಚರಣೆ ಮಾಡ್ತಾ ಇದ್ದೀವಿ. ವಿಭಜನೆಯ ಕರಾಳ ದಿನ, ಹೌದಾ? ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಮತ್ತು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದ ಪ್ರಧಾನಿ ಕೂಡ ಜವಾಹರ್ಲಾಲ್ ನೆಹರೂರವರು. ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಪ್ರಧಾನಿ ಕೂಡ ಜವಾಹರ್ಲಾಲ್ ನೆಹರು ಅವರು. ಅಂದರೆ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಹೌದಾ? ಎರಡನೇ ಪ್ರಧಾನಿ ಯಾರಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ 1964ರಿಂದ 66ರವರೆಗೆ. ಜವಾಹರ್ಲಾಲ್ ನೆಹರು ಅವರು 1947ರಿಂದ 64ರವರೆಗೆ, ಅಂದರೆ 17 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಮೂರನೇ ಪ್ರಧಾನಿ ಯಾರಪ್ಪ ಅಂದರೆ ಇಂದಿರಾ ಗಾಂಧಿ ಮತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಿ ಕೂಡ ಇಂದಿರಾ ಗಾಂಧಿ. ನೆಕ್ಸ್ಟ್, ಎರಡು ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರು. ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ದೇಶಬಂಧು ಎಂದು ಯಾರನ್ನು ಕರೆಯುತ್ತಿದ್ದರು? ದೇಶಬಂಧು ಅಂತ ಯಾರನ್ನು ಕರೀತಿದ್ರು ಅಂದರೆ ಚಿತ್ತರಂಜನ್ ದಾಸ್ ಅವರನ್ನು ಕರೀತಿದ್ರು. ಏನಂತ? ದೇಶಬಂಧು. ಆಪ್ಷನಲ್ಲಿ CR ದಾಸ್ ಅಂತಲೂ ಕೂಡ ಕೊಟ್ಟಿರ್ತಾರೆ, ಕನ್ಫ್ಯೂಷನ್ ಆಗಬೇಡಿ. CR ದಾಸ್ ಅಥವಾ ಚಿತ್ತರಂಜನ್ ದಾಸ್ ಎರಡೂ ಒಂದೇ. ನೆಕ್ಸ್ಟ್, ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಸಂಘವನ್ನು ಸಂಘಟಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸರು ಏನು ಮಾಡ್ತಾರಪ್ಪ ಅಂದರೆ ಫಾರ್ವರ್ಡ್ ಬ್ಲಾಕ್ ಎಂಬ ಸಂಘವನ್ನು ಕಟ್ಟುತ್ತಾರೆ. ನೆಕ್ಸ್ಟ್, ನೇತಾಜಿ ಎಂದು ಯಾರನ್ನು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಕರೀತಿದ್ರು. ಇವರು INA ಸಿಂಗಾಪುರದಲ್ಲಿ ಏನು ಮಾಡ್ತಾರೆ ಅಂದರೆ INA ಎಂಬ ಸಂಘಟನೆಯಿಂದ ಕಟ್ತಾರೆ. INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾರೆ. ಎಲ್ಲಿ? ಸಿಂಗಾಪುರ್ ದೇಶದಲ್ಲಿ. ನೆಕ್ಸ್ಟ್, ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಏನಂತ ಕರೀತಾರೆ ಅಂದರೆ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೋ ಎಂಬ ನಗರದಲ್ಲಿ ಜನಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಲು ಬಹಳಷ್ಟು ಸಹಾಯಕರಾಗಿದ್ದರಿಂದ ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾರ ಅಧ್ಯಕ್ಷರು? ಕರಡು ರಚನಾ ಸಮಿತಿಯ ಅಧ್ಯಕ್ಷರು. ಹಾಗಾದರೆ ಈ ಕರಡು ರಚನಾ ಸಮಿತಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 1947 ಆಗಸ್ಟ್ 29ರಂದು ರಚನೆ ಆಗುತ್ತೆ. ಯಾವುದು? ಕರಡು ರಚನಾ ಸಮಿತಿ. ಎಷ್ಟರಲ್ಲಿ? 1947 ಆಗಸ್ಟ್ 29ರಲ್ಲಿ. ನೆಕ್ಸ್ಟ್, ಪೂನಾ ಒಪ್ಪಂದ ಡ್ಯಾಶ್ರಲ್ಲಿ ಏರ್ಪಟ್ಟಿತು. ಪೂನಾ ಒಪ್ಪಂದ ಎಲ್ಲಿ ಏರ್ಪಡ್ತಿತ್ತು ಅಂದರೆ ಮೊದಲನೇದಾಗಿ ಯಾವಾಗ ಏರ್ಪಡ್ತೈತೆ ಅನ್ನೋದು ನೋಡೋಣ. 1932ರಲ್ಲಿ ಪೂನಾ ಒಪ್ಪಂದ ಎಲ್ಲಿ ಏರ್ಪಡ್ತೈತಪ್ಪ ಅಂದರೆ ಪೂನಾದ ಯರವಾಡ ಜೈಲಿನಲ್ಲಿ. ಎಲ್ಲಿ?
ಪೂನಾದ ಯರವಾಡ ಜೈಲಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಇರ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಯಾವ ಒಪ್ಪಂದ? ಪೂನಾ ಒಪ್ಪಂದ. ಎಷ್ಟರಲ್ಲಿ? 1932. ಯಾವ ಜೈಲು? ಯರವಾಡ ಜೈಲಿನಲ್ಲಿ ಈ ಒಪ್ಪಂದ ಏರ್ಪಡುತ್ತೆ. ಯಾರ್ಯಾರ ನಡುವೆ ಅಂದರೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ. ನೆಕ್ಸ್ಟ್, ಮೂಕನಾಯಕ್ ಮತ್ತು ಬಹಿಷ್ಕೃತ ಭಾರತ. ಯಾವ್ಯಾವು? ಮೂಕನಾಯಕ್ ಮತ್ತು ಬಹಿಷ್ಕೃತ ಭಾರತ ಎಂಬ 2 ಪತ್ರಿಕೆಯನ್ನು ಸಂಪಾದಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಕನಾಯಕ್ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತು. ನೋಡಿ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತು ಎಂದು ಯಾವ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಶ್ರೀ ವಿಜಯನು ಬರೆದಂಥ ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ಏನಂತ ಉಲ್ಲೇಖಿಸಲಾಗಿದೆ ಅಂದರೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತು ಎಂದು ಉಲ್ಲೇಖಿಸಲಾಗಿದೆ. ಹೌದಾ? ನೆಕ್ಸ್ಟ್, ವಡ್ಡಾರಾಧನೆ ಕೃತಿ ಯಾರ್ದಪ್ಪ ಅಂದರೆ ಶಿವಕೋಟಾಚಾರ್ಯ. ಯಾರ್ದು? ಶಿವಕೋಟಾಚಾರ್ಯನ ವಡ್ಡಾರಾಧನೆ. ಗಿರಿಜಾ ಕಲ್ಯಾಣ ಹರಿಹರನ ಗಿರಿಜಾ ಕಲ್ಯಾಣ. ಅದೇ ರೀತಿಯಾಗಿ ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ. ಯಾರ್ದು? ಸಂಚಿ ಹೊನ್ನಮ್ಮ. ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ, ಗಿರಿಜಾ ಕಲ್ಯಾಣ ಹರಿಹರ, ವಡ್ಡಾರಾಧನೆ ಶಿವಕೋಟಾಚಾರ್ಯ. ಅದೇ ರೀತಿಯಾಗಿ ಕವಿರಾಜ ಮಾರ್ಗದ ಕೃತಿಯ ಕರ್ತೃ ಶ್ರೀ ವಿಜಯ. ಈ ಶ್ರೀ ವಿಜಯನು ಬರೆದಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತು ಎಂದು ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್, ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರಂಭವಾದದ್ದು. ಇದಕ್ಕೆ ಸರಿಯಾದ ಉತ್ತರ 1890ರಲ್ಲಿ ರಾಹ ದೇಶಪಾಂಡೆ. ಯಾರು? ರಾಹ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏನಾಗುತ್ತೆ? ಆರಂಭ ಆಗುತ್ತೆ. ಎಷ್ಟರಲ್ಲಿ? 1890ರಲ್ಲಿ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1915. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿದೆ. ಎಲ್ಲಿದೆ? ಬೆಂಗಳೂರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧಿವೇಶನ ಎಲ್ಲಿ ನಡೀತಿತ್ತಪ್ಪ ಅಂದರೆ ಬೆಂಗಳೂರಿನಲ್ಲೇ ನಡೀತೈತಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಂದರೆ ಎಚ್ ವಿ ನಂಜುಂಡಯ್ಯ. ಯಾರು? ಎಚ್ ವಿ ನಂಜುಂಡಯ್ಯ. ಅದೇ ರೀತಿಯಾಗಿ 1916ರಲ್ಲಿ ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಯಾವ ವಿಶ್ವವಿದ್ಯಾಲಯ? ಮೈಸೂರು ವಿಶ್ವವಿದ್ಯಾಲಯ. ಎಷ್ಟರಲ್ಲಿ? 1916ರಲ್ಲಿ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭ ಆಗುತ್ತೆ. 1909ರಲ್ಲಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದು ಕೂಡ ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿದೆ ಅಂದರೆ ಬೆಂಗಳೂರಿನಲ್ಲಿ ಹೊಂದಿದೆ, IISc. ನೆಕ್ಸ್ಟ್, 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಡ್ಯಾಶ್ ನಗರದಲ್ಲಿ ನಡೆಯಿತು. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಈ ಅಧಿವೇಶನ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು. ಯಾರು? ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂದರೆ 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಹೌದಾ? ನೆಕ್ಸ್ಟ್, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದವರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದವರು ಹುಯಿಲ್ಗೋಳ್ ನಾರಾಯಣರಾವ್. ಹುಯಿಲ್ಗೋಳ್ ನಾರಾಯಣರಾವ್ ಏನು ಮಾಡ್ತಾರೆ ಅಂದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸ್ತಾರೆ. ಕರ್ನಾಟಕದ ಕುಲಪುರೋಹಿತ ಎಂಬ ಬಿರುದನ್ನು ಹೊಂದಿದ್ದ ಕವಿ. ಇದಕ್ಕೆ ಸರಿಯಾದ ಉತ್ತರ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಕರ್ನಾಟಕದ ಕುಲಪುರೋಹಿತ ಎಂಬ ಬಿರುದನ್ನು ಹೊಂದಿದ್ದರು. ಇವರು ರಚಿಸಿದಂಥ ಕೃತಿ ಯಾವುದಪ್ಪ ಅಂದರೆ ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ಯಾರು ಬರೀತಾರೆ? ಆಲೂರು ವೆಂಕಟರಾಯರು. ನೆಕ್ಸ್ಟ್, ಕನ್ನಡದ ಮೊದಲ ರಾಷ್ಟ್ರಕವಿ.
ಇದಕ್ಕೆ ಸರಿಯಾದ ಉತ್ತರ ಎಂ ಗೋವಿಂದ ಪೈ. ಎಂ ಗೋವಿಂದ ಪೈ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ. ಇವರಿಗೆ ಮದ್ರಾಸ್ ಸರ್ಕಾರ ಏನು ಮಾಡುತ್ತೆ, ಮೊದಲ ರಾಷ್ಟ್ರಕವಿ ಬಿರುದನ್ನು ನೀಡುತ್ತೆ. ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದನ್ನು ಪಡೆದವರು ಎಷ್ಟು ಜನಪ್ಪ ಅಂದರೆ 3 ಜನ ಪಡೆದವರು. ಎಷ್ಟು ಜನ? 3 ಜನ. ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ, ಎರಡನೇ ರಾಷ್ಟ್ರಕವಿ ಕುವೆಂಪು, ಮೂರನೇ ರಾಷ್ಟ್ರಕವಿ GS ಶಿವರುದ್ರಪ್ಪ. ನೆಕ್ಸ್ಟ್, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಎಂಬ ಗೀತೆಯನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಕುವೆಂಪು. ಕುವೆಂಪು ಅವರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಎಂಬ ಗೀತೆಯನ್ನು ರಚಿಸಿದ್ದಾರೆ. ಇವರು ಜೈ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಕೂಡ ರಚಿಸಿದ್ದಾರೆ. ಈ ನಾಡಗೀತೆಯನ್ನು ಕರ್ನಾಟಕದ ನಾಡಗೀತೆಯಾಗಿ 2004ರಲ್ಲಿ ಕರ್ನಾಟಕ ಸರ್ಕಾರವು ಘೋಷಿಸಿದೆ. ನೆಕ್ಸ್ಟ್, ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1951 ಮತ್ತು 52. 1951-52ರಲ್ಲಿ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅದೇ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆ ಆದದ್ದು ಯಾವಾಗಪ್ಪ ಅಂದರೆ 1950 ಜನವರಿ 25. ಯಾವಾಗ? 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ. ಈ ಸ್ಥಾಪನೆಯಾದಂಥ ದಿನವಾದ ಜನವರಿ 25ಅನ್ನು ರಾಷ್ಟ್ರೀಯ ಮತದಾರ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಎಂಬ ಪಕ್ಷ ಉದಯಿಸಿದ್ದು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 1952. 1952ರಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಎಂಬ ಪಕ್ಷ ಉದಯವಾಗುತ್ತೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಈ ಎಲ್ಲ ಪ್ರಶ್ನೆಗಳು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ TET ಪರೀಕ್ಷೆಗಂತೂ ಫುಲ್ ಇಂಪಾರ್ಟೆಂಟ್. ಅಂದರೆ ಸಮಾಜ ವಿಜ್ಞಾನ ಅಂದರೆ ಯಾರ್ದು ಇರ್ತೈತಲ್ಲ ಆಪ್ಷನಲ್ ಸಬ್ಜೆಕ್ಟು, ಅವರಿಗಿದು ಹೆಲ್ಪ್ ಆಗುತ್ತೆ. ಇದೇ ರೀತಿಯಾಗಿ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.